ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಕೆಲವೊಂದು ಟೈಲರಿಂಗ್ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಫ್ರಾಕ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಡೆ ತನಕ ನೋಡಿದಾಗ ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡುವಂತಹ ಎಲ್ಲ ಟಿಪ್ಸು ಮತ್ತು ಟ್ರಿಕ್ಸ್ಗಳು ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ಬಟ್ಟೆದು ಉದ್ದ 14 ಇಂಚಿದೆ, ಅಗಲ 15 ಇಂಚಿದೆ. ಈ ಅಳತೆಯಲ್ಲಿ 2 ಪೀಸ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನ ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಕೋಬೇಕು. ಭುಜ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕ್ ಮಾಡಬೇಕು. ಕಂಕುಳನ್ನ 4 ಇಂಚಿಗೆ ಮಾರ್ಕ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಮಾರ್ಕ್ ಮಾಡಬೇಕು. ಏನಕ್ಕೆ ಅಂದರೆ ಈ ಲೈನ್ ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ಈಗ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತನ್ನ 6.5 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 7.5 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿಯಲ್ಲಿ ಒಂದು ಶೇಪನ್ನು ಹಾಕಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಕಂಕುಳ ಶೇಪನ್ನು ಕೊಡಬೇಕು. ನೆಕ್ಸ್ಟ್ ಈಗ ನಾವು ಯಾವ ರೀತಿಯಲ್ಲಿ ಮಾರ್ಕನ್ನು ಮಾಡಿದ್ದೀವಿ ಆ ರೀತಿಯಲ್ಲಿ ಕಟ್ಟನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಬೇಬಿ ಫ್ರಾಕು ಕಟಿಂಗೇ ಆಗಲಿ ಸ್ಟಿಚಿಂಗೇ ಆಗಲಿ ತುಂಬ ಈಸಿ. ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಸ್ಟಿಚಿಂಗನ್ನು ಶುರು ಮಾಡೋಣ. ಮೊದಲಿಗೆ ಈ ರೀತಿಲಿ ಒಂದು ಪೀಸನ್ನು ತೆಕ್ಕೋಬೇಕು. ಈಗ ಇಲ್ಲಿ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಈ ಸೈಡಲ್ಲೂ ಸಹ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ 1/4 ಇಂಚಿಗೆ ಒಂದು ಫೋಲ್ಡನ್ನು ಮಾಡಿ ಪುನಃ 3/4 ಇಂಚಿಗೆ ಇನ್ನೊಂದು ಫೋಲ್ಡನ್ನು ಮಾಡಬೇಕು. ನೋಡಿ, ಒಂದ್ಸಲ ನಾನು ಮೆಜರ್ಮೆಂಟನ್ನು ತೋರಿಸ್ತೇನೆ. ನೋಡಿ, 3/4 ಇಂಚಿಗೆ ಫೋಲ್ಡನ್ನು ಮಾಡಬೇಕು. ಈ ರೀತಿಲಿ ಫೋಲ್ಡನ್ನು ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಅಗಲ 4.5 ಇಂಚಿದೆ, ಉದ್ದ 22 ಇಂಚಿದೆ. ಉದ್ದನ 22 ಇಂಚೆ ತಗೋಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನಾದ್ರು ಬಟ್ಟೆ ಜಾಸ್ತಿ ಇದೆ ಅಂತ ಹೇಳಿದ್ರೆ 25 ಇಂಚು ತನಕನೂ ತಗೋಬಹುದು. ನಾನಿಲ್ಲಿ 22 ಇಂಚನ್ನ ತಗೊಂಡಿದ್ದೀನಿ. ಬಟ್ಟೆ ಉದ್ದ ತಗೊಂಡಷ್ಟು ನರಿಗೆ ಚೆನ್ನಾಗಿ ಬರುತ್ತೆ. ಹಾಗಂತ ಹೇಳಿ ತುಂಬ ಬಟ್ಟೆನೂ ತಗೋಬಾರ್ದು. ಒಂದು 25 ಇಂಚು ತನಕ ತಗೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ಈ ರೀತಿಲಿ 2 ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಸರಿ ಬಟ್ಟೆ. ರಾಂಗ್ ಸೈಡ್ ಬಟ್ಟೆ ಕಡೆ 1/4 ಇಂಚಿಗೆ 2 ಫೋಲ್ಡನ್ನ ಮಾಡಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ಈ ಥರ ಸ್ಟಿಚ್ಚನ್ನೇ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನಾದರೂ ಬಿಡ್ಡಿಂಗ್ ಮಿಷಿನ್ ಇದ್ರೆ ಬಿಡ್ಡಿಂಗ್ನೂ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಈಗ ನಾನು ಬಿಡ್ಡಿಂಗ್ ಮಾಡ್ಬೋದು ಅಂತ ಹೇಳಿದೆ. ಕೆಲವು ಕಡೆ ಇದನ್ನ ಜಿಗ್ಜ್ಯಾಕ್ ಅಂತಾನೂ ಹೇಳ್ತಾರೆ, ಇನ್ನು ಕೆಲವು ಕಡೆ ಪೀಕೋ ಅಂತಾನೂ ಹೇಳ್ತಾರೆ. ಫ್ರೆಂಡ್ಸ್ ನೋಡಿ, ಈಗ ಈ ವಿಡಿಯೋನ ಎಲ್ಲರೂ ನೋಡ್ತಾ ಇರ್ತೀರಾ. ನಿಮ್ಮ ಊರಲ್ಲಿ ಏನಂತ ಹೇಳ್ತಾರೆ ಅನ್ನೋದು ನಂಗೆ ಐಡಿಯಾ ಇಲ್ಲ. ಹಾಗಾಗಿ ಇದನ್ನ ಈ ಥರ 3 ಪದನ ಯೂಸ್ ಮಾಡಿ ಹೇಳ್ತಾರೆ. ಹಾಗಾಗಿ ನನಗೆ ಎಷ್ಟು ನಾಲೆಡ್ಜ್ ಇದೆಯೋ ನಾನು ಅಷ್ಟು ವರ್ಡ್ಸ್ನ ಯೂಸ್ ಮಾಡಿ ನಿಮ್ಗೆ ಹೇಳ್ತೇನೆ. ಏನಕ್ಕೆ ಅಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಫ್ರೆಂಡ್ಸ್ ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ನಾವು ಫ್ರಿಲ್ಗಳನ್ನ ಇಟ್ಕೋಬೇಕು. ಫ್ರಿಲ್ಗಳನ್ನ ಮಾಡಲಿಕ್ಕೆ ಒಂದು ಈಸಿ ಮೆಥಡ್ ಏನಪ್ಪಾ ಅಂದರೆ, ಮೊದಲಿಗೆ ಈ ರೀತಿಲಿ ಒಂದು ಸ್ವಲ್ಪ ದೂರ ಹಾಗೆ ಖಾಲಿ ಸ್ಟಿಚ್ಚನ್ನ ಮಾಡ್ಕೋಬೇಕು. ನಂತರ ನಿಮ್ಮ ಮಿಷಿನ್ನಲ್ಲಿ ಸ್ಟಿಚ್ ಲೆಂತ್ ಎಷ್ಟು ದೊಡ್ಡದಿದೆ ಅಲ್ಲಿಗೆ ಇಟ್ಕೋಬೇಕು ನಂಬರು. ಇಟ್ಕೊಂಡು ಈ ರೀತಿಲಿ ಹೊಲ್ಕೊಂಡು ಪುನಃ ಇಷ್ಟು ದೂರ ದಾರನ ಬಿಟ್ಟು ಈ ರೀತಿಲಿ ಕಟ್ಟನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಮೊದಲಿಗೆ ಬಟ್ಟೆ ಹತ್ರ ಸರಿಯಾಗಿ ಒಂದು ಗಂಟನ್ನ ಹಾಕಬೇಕು. ಈ ರೀತಿಲಿ ಗಂಟನ್ನ ಹಾಕೊಂಡು ಈಗ ನೋಡಿ, ನಾವು ಇಲ್ಲಿಗೆ ಫ್ರಿಲ್ಲನ್ನ ಇಟ್ಟು ಹೊಲಿಬೇಕು. ಹಾಗಾಗಿ ಬಟ್ಟೆ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಒಂದು ದಾರನ ಬಿಡಿಸ್ಕೊಂಡು ನೋಡಿ ಈ ರೀತಿಲಿ ದಾರನ ಎಳ್ಕೋಬೇಕು. ಈ ರೀತಿಲಿ ದಾರನ ಎಳ್ಕೊಂಡು ಒಂದ್ಸಲ ಚೆಕ್ ಮಾಡಿ ನೋಡ್ಕೋಬೇಕು, ಅದು ಇದು 2 ಮ್ಯಾಚ್ ಆಗ್ತಾ ಇದೆಯಾ ಅಂತ. ಅದು ಮ್ಯಾಚ್ ಆಗೋ ತನಕ ಈ ರೀತಿಲಿ ದಾರನ ಎಳ್ಕೋಬೇಕು. ನೋಡಿ, ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ಈ ತರ ಎಳ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಸರಿಯಾಗಿ ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಈಗ ಇಲ್ಲಿಗೊಂದು ಬಟ್ಟೆಯ ತುದಿಯಲ್ಲಿ ಒಂದು ಗಂಟನ್ನು ಹಾಕಬೇಕು. ನೋಡಿ, ಈ ರೀತಿಲಿ ಗಂಟನ್ನು ಹಾಕೊಂಡಾದ್ಮೇಲೆ ಈಗ ನೋಡಿ ಇದೆರಡೂ ಸರಿಯಾಗಿ ಮ್ಯಾಚ್ ಆಗಿದೆ. ಈಗ ಇಲ್ಲಿರುವಂತ ಎಕ್ಸ್ಟ್ರಾ ಫ್ರಿಲ್ಲನ್ನ ಸರಿಯಾಗಿ ಎಲ್ಲಾ ಕಡೆನೂ ಒಂದೇ ರೀತಿಲಿ ಬರೋ ರೀತಿಲಿ ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೀವು ಈ ಟ್ರಿಕ್ ಅನ್ನ ಯೂಸ್ ಮಾಡೋದ್ರಿಂದ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋ ರೀತಿಲಿ ನಾವು ನರ್ಗೆಗಳನ್ನ ಸೆಟ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಈಕ್ವಲ್ ಆಗಿ ನರ್ಗೆಗಳನ್ನ
ಸ್ಪ್ರೆಡ್ ಮಾಡಿಕೊಂಡು ಈಗ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಅರ್ಧ ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಏನು ಸ್ಟಿಚಿಂಗ್ ಮಾರ್ಜಿನ್ ಇದೆ ಈ ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿಲಿ ಮೇಲ್ಗಡೆ ಬರೋ ರೀತಿಲಿ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಮಾಡಬೇಕು. ನಾನು ನರಿಗೆ ಬಟ್ಟೆ ಅಟ್ಯಾಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಇಲ್ಲ. ಇಲ್ಲಿ ಮೇಲ್ಗಡೆ ಬಟ್ಟೆ ಇದೆಯಲ್ಲ ಆ ಬಟ್ಟೆಯ ತುದಿಗೆ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಈಗ ಮತ್ತೆ 1/4 ಇಂಚು ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಲಿ ಸ್ಟಿಚ್ ಹಾಕೋದ್ರಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟು 1.5 ಇಂಚದು ಅಗಲ 22 ಇಂಚು ಉದ್ದ ಈ ರೀತಿಲಿ 2 ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಈ ಕಡೆ ಬಟ್ಟೆನ ಫೋಲ್ಡ್ ಮಾಡಿ ಪುನಃ ಈ ಕಡೆ ಬಟ್ಟೆ ಫೋಲ್ಡ್ ಮಾಡಿ ಪುನಃ ಮಧ್ಯಕ್ಕೆ ಬಟ್ಟೆನ ಫೋಲ್ಡ್ ಮಾಡಿ ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಪಟ್ಟಿ ಅಗಲ ಒಂದೇ ಅಗಲ ಬರೋ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಎಲ್ಲರೂ ಸ್ಟಿಚ್ ಮಾಡ್ತಾರೆ, ಎಲ್ಲರ ಕೈಲೂ ಒಳ್ಳೆ ಫಿನಿಶಿಂಗ್ ಬರಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಈ ಪಟ್ಟಿನ ನಾವು ಹೊಲಿಲಿಕ್ಕೆ ಶುರು ಮಾಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಎಷ್ಟಗಲ ಹೊಲಿಲಿಕ್ಕೆ ಶುರು ಮಾಡಿದ್ದೀವಿ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಅಷ್ಟೇ ಪಟ್ಟಿ ಅಗಲ ಫುಲ್ಲು ಬರೋ ರೀತಿಲಿ ಮೇಂಟೈನ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಆ ರೀತಿಲಿ ಹೊಲ್ಕೊಂಡಾಗ ಮಾತ್ರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ನೀವು ಬಿಗಿನರ್ಸೇ ಆಗಿದ್ರು ಕೂಡ ನಾನು ಹೇಳುವಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮ್ಮ ಕೈಲೂ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆ. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಉದ್ದ 3 ಇಂಚು ಅಗಲ 3 ಇಂಚು ಆ ರೀತಿಲಿ 4 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ರಾಂಗ್ ಸೈಡ್ ಕಡೆಗೆ ಬಟ್ಟೆನ ಈ ರೀತಿಲಿ ಮಡಿಸ್ಕೋಬೇಕು. ಈ ರೀತಿಲಿ ಲಾಡಿ ತುದಿನ ಇಟ್ಕೊಂಡು ಪುನಃ ಈ ರೀತಿ ಫೋಲ್ಡ್ ಮಾಡಿ ಪುನಃ ಈ ಸೈಡೂ ಈ ರೀತಿಲಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ರೀತಿಲಿ ಫೋಲ್ಡನ್ನ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಈ ಥರ ನೇರ ಸ್ಟಿಚ್ ಹಾಕೊಂಡು ಬರಬೇಡಿ. ಏನಕ್ಕೆ ಅಂದರೆ ಈ ಪಟ್ಟಿ ಸ್ವಲ್ಪ ಅಗಲ ಇರೋದ್ರಿಂದ ಪಟ್ಟಿ ಹತ್ರ ಬಂದಮೇಲೆ ಸೂಜಿನ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ಈ ರೀತಿಲಿ ತಿರುಗಿಸ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇನ್ನೊಂದು ಸೈಡಿಗೆ ಪಿನ್ನನ್ನು ಹಾಕ್ಕೊಂಡು ಇಲ್ಲಿ ಈ ರೀತಿಲಿ ಲಾಡಿನ ತೂರಿಸ್ಕೋಬೇಕು. ನೆಕ್ಸ್ಟ್ ಈ ಕಡೆ ಈಗ ಇದನ್ನ ಈ ರೀತಿಲಿ ಮಧ್ಯಕ್ಕೆ ಬಟ್ಟೆನ ಫೋಲ್ಡ್ ಮಾಡಿ ಪುನಃ ಈ ರೀತಿ ಮಧ್ಯ ಇಟ್ಕೊಂಡು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈ ತುದಿನಲ್ಲಿ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಬೇಕು. ನಾನು ಆ ಸೈಡ್ ಹೊಲಿವಾಗ್ಲೇ ಹೇಳಿದೆ, ಹೊಲಿಬೇಕಾದ್ರೆ ನೇರ ಹೊಲ್ಕೊಂಡು ಬರಬಾರ್ದು. ಇದು ಪಟ್ಟಿ ಅಗಲ ಇರೋದ್ರಿಂದ ಪಟ್ಟಿ ತನಕ ಹೊಲ್ಕೊಂಡು ಬಂದು ಈ ರೀತಿಲಿ ಸೂಜಿನ ಒಳಗಡೆ ಇಟ್ಟು ಬಟ್ಟೆನ ತಿರುಗಿಸ್ಕೊಂಡು ಪುನಃ ಈ ಕಡೆ ಈ ರೀತಿಲಿ ಹೊಲ್ಕೊಂಡು ಲಾಕನ್ನು ಮಾಡಬೇಕು, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಪಟ್ಟಿ ಅಗಲ ಇರೋದ್ರಿಂದ ಈ ರೀತಿಲಿ ಹೊಲ್ಕೋಬೇಕು. ನೀವು ಈ ರೀತಿಲಿ ಹೊಲ್ಕೊಳ್ಳದೆ ನೇರ ಹೊಲ್ಕೊಂಡು ಬಂದ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಈಗ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಈ ರೀತಿಲಿ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ ಈ ಪೀಸನ್ನ ಹೊಲಿದು ರೆಡಿ ಮಾಡ್ಕೊಂಡಂಗೆ ಇನ್ನೊಂದು ಪೀಸನ್ನು ಸೇಮ್ ಅದೇ ರೀತಿಲಿ ಹೊಲಿದು ರೆಡಿ ಮಾಡ್ಕೋಬೇಕು. ಈಗ ಈ ರೀತಿಲಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಟು ಅರ್ಧ ಇಂಚಷ್ಟು ಬಿಟ್ಟು ಈ ರೀತಿಲಿ ಉದ್ದಕ್ಕೂ ಮಾರ್ಕನ್ನ ಹಾಕೋಬೇಕು. ಇದೇ ರೀತಿಲಿ ಈ ಕಡೆ ಸೈಡನ್ನು ಮಾರ್ಕನ್ನ ಹಾಕೋಬೇಕು. 2 ಸೈಡಲ್ಲೂ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಲಿಬೇಕಾದ್ರೆ ನಾವು ಏನು ಈ ಫ್ರಿಲ್ಲನ್ನ ಜಾಯಿನ್ ಮಾಡಿ ಹೊಲಿದಿದ್ದೀವಿ ಅದೆರಡೂ ಸಹ ಈ ರೀತಿಲಿ ಮ್ಯಾಚ್ ಆಗಬೇಕು. ಪುನಃ ಇಲ್ಲಿ ತುದಿಯಲ್ಲೂ ಸಹ ಇದೆರಡೂ ಈ ರೀತಿಲಿ ಮ್ಯಾಚ್ ಆಗಬೇಕು. ಈ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಿದಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಪುನಃ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಲಾಡಿನ ಕರೆಕ್ಟಾಗಿ ಈ ರೀತಿಲಿ ಎರಡೂ ಕಡೆ ಸಮ ಬರೋ ರೀತಿಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸೆಂಟರಿಗೆ ಒಂದು ಲಾಕನ್ನು ಮಾಡಬೇಕು. ಈ ರೀತಿಲಿ ಲಾಕನ್ನು ಮಾಡೋದ್ರಿಂದ ಲಾಡಿ ಹೊರಗಡೆ ಬಿಡಿಸ್ಕೊಂಡು ಬರಲ್ಲ. ನೋಡಿ ಇದನ್ನ ಈಗ ಹೊಲಿಬೇಕು ಅಂತ ಏನಿಲ್ಲ, ನಾವು ಆಗ್ಲೇ ಪಟ್ಟಿನ ಹೊಲಿದು ರೆಡಿ ಮಾಡ್ಕೊಳ್ಳುವಾಗ್ಲೇ ಹೊಲ್ಕೋಬೋದಿತ್ತು. ನನ್ಗೆ ಆಗ ಹೊಲಿಯೋದು ಮರ್ತೋಯ್ತು, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ನೋಡಿ ಅದೇ ರೀತಿಲಿ ಇದನ್ನು ಈ ರೀತಿಲಿ ಸೆಂಟರ್ನ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.